ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಇವತ್ತು ನಾವು ಮಲ್ಪೆ ಬೀಚನ್ನು ನೋಡಲಿಕ್ಕೆ ಬಂದಿದ್ದೇವೆ. ಸಂಜೆಗೆ ಹೇಗೆ ಕಾಣ್ತದೆ ನಮ್ಮ ಬೀಚ್, ಎಷ್ಟು ಸುಂದರವಾಗಿದೆ, ಇಲ್ಲಿ ಏನೆಲ್ಲ ವಾಟರ್ ಸ್ಪೋರ್ಟ್ಸ್ ಎಲ್ಲ ಇವೆ, ಇದನ್ನೆಲ್ಲ ನಾನು ಸ್ವಲ್ಪ ಸಿಂಪಲಾಗಿ ಹೇಳ್ತೇನೆ. ಇಲ್ಲಿ ನೋಡಿ, ಮಕ್ಕಳಿಗೆ ಆಟ ಆಡಲಿಕ್ಕೆ ಬೇಕಾದಷ್ಟು ಆ್ಯಕ್ಟಿವಿಟೀಸ್ ಇಲ್ಲಿ ಇವೆ. ಸುಮಾರು ಸಂಜೆಯ ಒಂದು 4-5 ಗಂಟೆಯನ್ನು ಇಲ್ಲಿ ನಾವು ಆರಾಮವಾಗಿ ಮಕ್ಕಳ ಜೊತೆ ಕಳೀಬೋದು. ಸಂಜೆಯ ವಾತಾವರಣ ಕೂಡ ತುಂಬ ಪ್ರಶಾಂತವಾಗಿರುತ್ತದೆ. ಇಲ್ಲಿ ಕೂತು ನಾವು ಸನ್ಸೆಟ್ಟನ್ನು ನೋಡಿ ಆನಂದಿಸ್ಬೋದು. ಇಲ್ಲಿ ಪ್ಯಾರಾಗ್ಲೈಡಿಂಗ್, ಆನಂತರ ಹಾರ್ಸ್ ರೈಡಿಂಗ್, ಕ್ಯಾಮಲ್ ರೈಡಿಂಗ್, ಜೊತೆಗೆ ಸಣ್ಣ ಮಕ್ಕಳಿಗೆ ಸುಮಾರೆಲ್ಲ ಗೇಮ್ಸ್ ಇಲ್ಲಿ ಅವೈಲೇಬಲ್ ಇದೆ. ಆಮೇಲೆ ಬೀಚಲ್ಲಿ ಸಹ ನಾವು ನೀರಲ್ಲಿ ಸಹ ಸ್ವಲ್ಪ ಹೊತ್ತು ಆಟ ಆಡ್ಬೋದು. ಕತ್ಲೆ ಆಗ್ತಿದ್ದಂತೆ ಇಲ್ಲಿ ಸಮುದ್ರ ರಕ್ಷಣಾ ದಳ ಎಲ್ಲ ಇದೆಲ್ಲ, ಅವರು ಸೈರನ್ನ ಹಾಕ್ತಾರೆ. ಅಲ್ಲಿ ಸೈರನ್ ಆದ ನಂತರ ನಾವು ನೀರಲ್ಲಿ ಇಳಿಬಾರ್ದು, ತುಂಬ ರಿಸ್ಕಿ ಇರ್ತದೆ. ಸೊ ಅಲ್ಲಿ ತನಕ ನಾವು ನೀರಲ್ಲಿ ಆಟ ಆಡ್ಬೋದು, ಜಾಸ್ತಿ ಮುಂದಕ್ಕೆ ಹೋಗದೆ ತಟದಲ್ಲಿಯೇ ನೀರನ್ನು, ಸಮುದ್ರದ ನೀರಲ್ಲಿ ನಾವು ಆಟ ಆಡ್ಬೋದು. ಮಕ್ಕಳೆಲ್ಲ ಎಂಜಾಯ್ ಮಾಡ್ತಾಯಿದ್ರು. ಹಾಗೆ ಕತ್ಲಾಗ್ತಿದ್ದಂತೆ ಅಲ್ಲಿ ಫುಲ್ಲು ಗೇಮ್ಸ್ ಎಲ್ಲ ಏನಿದೆ ಅಲ್ಲೆಲ್ಲ ಫುಲ್ ಲೈಟಿಂಗ್ ಇರುತ್ತೆ. ಸೊ ನೋಡೋಕ್ಕೆ ತುಂಬ ಮಜವಾಗಿರುತ್ತೆ. ಇಲ್ಲೆಲ್ಲ ನೋಡಿ, ಈ ಬೋಟ್ ಎಲ್ಲ ಕಾಣ್ತಿದೆಯಲ್ಲ, ಅದು ವಾಟರ್ ಸ್ಪೋರ್ಟ್ಸು. ಜೊತೆಗೆ ಇಲ್ಲೆಲ್ಲ ನೋಡಿ ಆಟ ಸಾಮಾನೆಲ್ಲ ಮಾರ್ತಾಯಿದ್ರು. ಜೊತೆಗೆ ಹಾರ್ಸ್ ರೈಡಿಂಗ್, ಕ್ಯಾಮಲ್ ರೈಡಿಂಗ್ ಎಲ್ಲ ನಡೀತಾನೆ ಇತ್ತು. ಸಂಜೆಗೆ 6 ಗಂಟೆಯ ನಂತರ ಇಲ್ಲಿ ಕತ್ತಲಿನಲ್ಲಿ ಆ ಬೀಚ್ ಸುತ್ತಲಿನ ಲೈಟಿಂಗ್ ನೋಡೋದೇ ಒಂದು ಮಜವಾಗಿರುತ್ತೆ. ಇಲ್ಲಿ ಫ್ಲೋಟಿಂಗ್ ಬ್ರಿಡ್ಜ್ ಕೂಡ ಇದೆ. ಇದು ಸಂಜೆ ಕತ್ತಲಿನಲ್ಲೇ ನೋಡಿ ಲೈಟಿಂಗ್ ಬಂದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದರ ಮೇಲೆ ನಡ್ಕೊಂಡು ಹೋಗಿ ಮಜಾ ತಗೋಬೇಕಂದ್ರೆ ಟಿಕೆಟ್ ಖರೀದಿ ಮಾಡಿಕೊಂಡು ಆನಂತರ ಹೋಗ್ಬೋದು, ಹಾಗೆ ಹೋಗಲಿಕ್ಕೆ ಬಿಡಲ್ಲ. ಸೊ ಅಲ್ಲಿ ನೋಡಿ ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ರು. ನೀರಲ್ಲಿ ಫ್ಲೋಟಿಂಗ್ ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋಗಿ ಮಜಾ ತಗೋತಾ ಇದ್ರು. ರಜೆ ದಿನಗಳಲ್ಲಿ ಹಾಗೂ ವೀಕೆಂಡಲ್ಲಿ ಇಲ್ಲಿ ತುಂಬ ಜನ ಪ್ರವಾಸಿಗರು ಬರ್ತಾರೆ. ನಾವು ರಜೆ ಟೈಮಲ್ಲೇ ಹೋಗಿದ್ದರಿಂದಾಗಿ ಈ ಬೀಚಲ್ಲಿ ಫುಲ್ಲು ಜನ ಇತ್ತು. ಆನಂತರ ಬೀಚ್ ಪಕ್ಕದಲ್ಲಿ ಇರುವಂಥ ಸಣ್ಣ ಸಣ್ಣ ಅಂಗಡಿಗಳಲ್ಲಿ ಇದೇ ಥರ ಮೀನನ್ನು ಫ್ರೈ ಮಾಡಿ ಕೊಡ್ತಾರೆ. ಅದನ್ನು ತಿನ್ನುವಂಥ ಮಜಾನೇ ಬೇರೆ. ಇಲ್ಲಿ ಬಂದರೆ ತಪ್ಪದೇ ಇದನ್ನೊಂದು ಟೇಸ್ಟ್ ಮಾಡಿ ಹೋಗ್ತಾರೆ ಜನ. ಸೊ ನಾವು ಕೂಡ ಮೀನಿನ ಫ್ರೈ ತಗೊಂಡ್ವಿ, ಹಾಗೂ ಎಲ್ಲರೂ ಕೂಡ ಹಂಚಿ ಅದನ್ನು ಮಜವಾಗಿ ತಿಂದ್ವಿ. ನೀವು ಕೂಡ ಮಲ್ಪೆ ಬೀಚಿಗೆ ಬಂದು ಸಂಜೆಯ ಸಮಯವನ್ನು ಸ್ಪೆಂಡ್ ಮಾಡಿ ಆನಂದಿಸಿ. ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟಾಟಾ, ಬಾಯ್ ಬಾಯ್.